ಅನಿಸುತ್ತಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್. ನಾನು ನಿಮ್ಮ ಕನ್ನಡತಿ ಪವಿತ್ರ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದೆ ಅನ್ಕೋತೀವಿ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಗಾಯ್ಸ್. ಎಲ್ಲಿ ಅಂತ ಗೆಸ್ ಮಾಡಿ. ನೋಡಿ, ಇದು ಮೆಜೆಸ್ಟಿಕ್ಕು. ನಾನು, ನನ್ನ ಫ್ರೆಂಡು ಮತ್ತು ನಮ್ಮ ಚಿಕ್ಕಮ್ಮ, ಇವರು ನನ್ನ ತಮ್ಮ, ಇನ್ನೂ 4 ಜನನೂ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೆಸ್ ಮಾಡಿ ಗಾಯ್ಸ್. ನೋಡೋಣ, ಈ ವಿಡಿಯೋ ಫುಲ್ಲು ನೋಡಿ ನಾವೆಲ್ಲ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಫುಲ್ಲು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಶುಕ್ರವಾರ ಅಂತಿನ ನನ್ನ ತಮ್ಮ ಬಂದಿದ್ದ. ಶನಿವಾರ ರಾಖಿ ಹಬ್ಬದಕ್ಕೆ ಕಟ್ಟೋಕ್ಕಾಗಲ್ಲ, ಅವ್ನು ಕೆಲಸ ಇರುತ್ತೆ, ಬರೋಕ್ಕಾಗಲ್ಲ ಅಂತೇಳಿ ಅರ್ಶಿನ ದಾರ ಮಾಡಿ ಎಲೆನಲ್ಲಿ ಕಟ್ಟಿದ್ದೆ. ಸೊ ಶನಿವಾರ ನಾವು ಒಳಗಡೆ ಎಲ್ಲೋ ಹೋಗ್ತಾ ಇದ್ವಿ. ಸೊ ಅವನು ಬಂದ, ನಾನು ಬರ್ತೀನಿ ಅಂತೇಳಿ. ಸೊ ಹಂಗೇನೆ ಅವನಿಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲೇ ರಾಖಿ ತೊಗೊಂಡೋಗಿ ಅಲ್ಲೇ ಕಟ್ಟಿಬಿಟ್ಟೆ. ಒಂದು ಕಡೆ ನಗು ಬರ್ತಾಯಿತ್ತು, ಒಂದು ಕಡೆ ಈ ಥರನೂ ರಾಖಿ ಕಟ್ತಾರ ಅಂತ ಅಂದ್ಕೊಂಡೆ. ಶುಕ್ರವಾರ ನೀಟಾಗೆಲ್ಲ ಪೂಜೆ ಎಲ್ಲ ಮಾಡಿ ಅವನಿಗೆ ಆರತಿ ಎಲ್ಲ ಇದು ಮಾಡಿ ಕುಂಕುಮ ಎಲ್ಲ ಇಟ್ಟು ಮಾಡಿದ್ದೆ. ಸೊ ಇದು ರಾಖಿ ಕಟ್ಟಬೇಕು ಅಂತ ಕಟ್ತಾಯಿದ್ದೆ. ಸೊ ನಾವು ಬಸ್ ಬುಕ್ ಮಾಡಿದ್ವಿ, ಬಸ್ಸಿನ ಬಂದಿಲ್ಲ, ಮಳೆ ಬರ್ತಾಯಿತ್ತು. ಆಫೀಸಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿದರು, ಕಾಲ್ ಮಾಡಿದರು ಡ್ರೈವರು, ಆಫೀಸಲ್ಲಿ ಕೂತ್ಕೊಂಡಿರಿ ಮೇಡಮ್ ಬರ್ತೀವಿ ಅಂತ. ಸೊ ಅದಾದಮೇಲೆ ಒಂದು 5 ಮಿನಿಟ್ಸನ್ನು ವೆಯ್ಟ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ನಾವು ಆಫೀಸಲ್ಲಿ ಕುಂತಿದ್ವಿ. ಆಫೀಸಲ್ಲಿ ಕುಂತ್ಕೊಂಡಿದ್ವಿ. ಅದಾದಮೇಲೆ ಬಸ್ ಕೂಡ ಬಂತು. ನಾವು ಕೂಡ ಹೊರಟ್ವಿ. ಸಿಕ್ಕಾಪಟ್ಟೆ ಬಸ್ಸು, ಯಪ್ಪ ಟ್ರಾಫಿಕ್ಕು ಮೈ ಮೇಲೆ ಬಂದ್ಬಿಡುತ್ತೆ ಗಾಡಿ ಮೆಜೆಸ್ಟಿಕ್ಕಲ್ಲಂತೂ. ಅದಾದಮೇಲೆ ನಾವು ಎಲ್ಲ ಬಸ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಎಲ್ಲಿ ಹೊರಟ್ವಿ ಅಂತ ಗೆಸ್ ಮಾಡಿ ನೋಡೋಣ ಗೈಸ್. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬಸ್ಸು ಬುಕ್ ಆಗಿತ್ತು, ಹೋಗ್ತಾ ಇದ್ದೀವಿ. ಈಗ ಎಲ್ಲಿ ಹೋಗ್ತಾಯಿದ್ದೀವಿ ಹೇಳಿ ನೋಡೋಣ. ಅನ್ಪ್ಲ್ಯಾನೆಡ್ ಇದು, ಪ್ಲ್ಯಾನ್ ಮಾಡಿ ನಾವೇನು ಮಾಡಿಲ್ಲ, ಜಸ್ಟ್ ಸಡನ್ನಾಗಿ ಅನಿಸಿದ್ದಕ್ಕೆ ಸಡನ್ನಾಗಿ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಮಾಡಿದರೆ ಇನ್ನೂ ಹೆಂಗೆ ಮಾಡ್ತಿದ್ದೋ ಗೊತ್ತಿಲ್ಲ. ಪ್ಲ್ಯಾನ್ ಮಾಡ್ದಿರೇ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಹೋಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಪ್ಲ್ಯಾನ್ ಮಾಡ್ದಿರ. ಅದಾದಮೇಲೆ ನೋಡಿ ಅಲ್ಲಿ ಹೋದ್ಮೇಲೆ ರೂಮ್ ಬುಕ್ ಮಾಡಿದ್ವಿ. ಬೆಳಗ್ಗೆ ಹೋದ್ವಿ, ನೈಟ್ 10:40ಕ್ಕೆ ಬುಕ್ ಆಗಿತ್ತು ಗಾಡಿ ಬಸ್ಸು. ಬೆಳಗ್ಗೆ 7 ಗಂಟೆಗೆ ಹೋದ್ವಿ. ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗ್ಬಿಟ್ರು ಡ್ರೈವರ್, ಏನೋ ಮಳೆ ಬರ್ತಿದೆ ಅಂತೇಳಿ. ಹೋದ್ವಿ, ರೂಮ್ ಬುಕ್ ಮಾಡಿದ್ವಿ. ರೂಮು ಕೂಡ ಸಿಕ್ತು ನಮಗೆ. ಸಿಗಲ್ವೇನೋ ರೂಮು ಅಂತ ಅಂದ್ಕೊಂಡಿದ್ವಿ. ರೂಮು ಕೂಡ ಸಿಕ್ತು ನಮ್ಮ ಅದೃಷ್ಟಕ್ಕೆ. ಅದಾದಮೇಲೆ ನನ್ನ ತಮ್ಮ ಹಂಗೆ ದಬಾಕೊಂಡಿದ್ದ. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ನಿಮಗೀಗಾಗಲೇ ಅನಿಸಿರುತ್ತೆ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ. ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಸೊ ನಾನು ಕೂಡ ಸಿಂಪಲಾಗಿ ಒಂದು ಸ್ಯಾರಿ ವೇರ್ ಮಾಡಿ, ಸೊ ನಾನು ಅರ್ಜೆಂಟಲ್ಲಿ ಕೆಲವು ಐಟಮ್ಸ್ಗಳನ್ನ ತೊಗೊಂಡು ಬರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಎಷ್ಟೇ ಮುನ್ನೆಚ್ಚರಿಕೆಯಾಗಿ ನಾವು ತೊಗೊಂಡೋಗೋದು ಮರ್ತೋಗಿರ್ತೀವಿ. ನಿಮಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ಲಿಗೆ ಹೋಗಿದ್ದೀನಿ ಹೇಳಿ. ಮಂತ್ರಾಲಯ. ನನ್ನ ಅಪ್ಪಾಜಿ ಇರೋವಂಥ ಜಾಗ ಅದು ಮಂತ್ರಾಲಯ. ರಾಯರ 354ನೇ ಆರಾಧನೆ ಮಹೋತ್ಸವ ಇರೋದ್ರಿಂದ ಸೊ ಅದಕ್ಕೆ ನಾನು ಉತ್ತರಾರಾಧನೆಗೆ ಹೋಗಿದ್ದೆ. ಪೂರ್ವಾರಾಧನೆಗೆ ಹೋಗಿದ್ದೆ. ಪೂರ್ವಾರಾಧನೆ ಅದಾದಮೇಲೆ ಮಧ್ಯಾರಾಧನೆ, ಅದಾದಮೇಲೆ ಉತ್ತರಾರಾಧನೆ ಬರುತ್ತೆ. ಲಾಸ್ಟ್ ಟೈಮು ಆರಾಧನೆಯಲ್ಲಿ ಅಂದ್ಕೊತಿದ್ದೆ ಮನಸ್ಸಲ್ಲಿ, ಆರಾಧನೆಗೆ ನೆಕ್ಸ್ಟ್ ಇಯರ್ ಆರಾಧನೆಗೆ ಹೋಗಬೇಕು ಅಂತ. ಸಡನ್ನು ಪ್ಲ್ಯಾನ್ ಆಯಿತು, ಏನಂತ ಗೊತ್ತಿಲ್ಲ. ರಾಯರು ನಿಜವಾಗ್ಲೂ ಹಿಂಗೆ ಅಂದರೆ ನಂಬೋಕ್ಕೆ ಅಸಾಧ್ಯ. ನಾನು ಪೂರ್ವಾರಾಧನೆಗೆ ಹೋಗ್ತೀನಿ ನಿಜಕ್ಕೂ ಅಂದ್ಕೊಂಡಿಲ್ಲ. ಲಾಸ್ಟು ವೀಕು ಗುರುವಾರ ಪೂಜೆ ಮಾಡಿ ಹಂಗೆ ಸುಮ್ಮನೆ ಕುಂತಿದ್ದೆ, ರಾಯರ್ ಸಾಂಗ್ ಕೇಳಿಕೊಂಡು ಟಿವಿನಲ್ಲಿ. ಸಡನ್ನಾಗಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಬನ್ನಿ ಆರಾಧನೆಗೆ ಹೋಗಲೇಬೇಕು ನಂಗೆ ಹೋಗ್ಬೇಕಂತ ತುಂಬ ಅನಿಸಿದೆ, ಬನ್ನಿ ಹೋಗೋಣ ಅಂಥೇಳಿ ಹೋದ್ವಿ. ಎಲ್ಲರೂ 1 ತಿಂಗಳು 2 ತಿಂಗಳು ಮುಂಚೆಗೇ ರೂಮ್ಗಳನ್ನಾಗಲಿ ಮತ್ತು ಗಾಡಿಗಳನ್ನಾಗಲಿ ವೆಹಿಕಲ್ನೆಲ್ಲ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ. ನಾವೇನು ಅನ್ಪ್ಲ್ಯಾನೆಡ್ ಇದು ಅಂತ ಹೇಳ್ತಿಲ್ವ ನಿಮ್ಗೆ. ಅನ್ಪ್ಲ್ಯಾನೆಡ್ ಏನು ಪ್ಲ್ಯಾನ್ ಅಂದ್ರೆ ಏನೇನೂ ಮಾಡಿಲ್ಲ. ಅವ್ರು ಹಂಗಂದ್ರು ರೂಮ್ ಸಿಗಲ್ಲ, ಏನು ಮಾಡ್ತೀರಾ, ಬಸ್ ಸಿಗಲ್ಲ, ಹಂಗೆ ತಲೆ ಕೆಡ್ಸ್ಕೊಬಿಡಿ. ರಾಯರಿದ್ದಾರೆ, ರಾಯರ ದರ್ಶನ ಕೊಟ್ಟೇ ಕೊಡ್ತೀನಿ, ನಂಬಿಕೆ ಇದ್ದರೆ ದರ್ಶನ ಕೊಟ್ಟೇ ಕೊಡ್ತಾನೆ ನಮಗೆ ಅಂತೇಳಿ ನಾವು ಬಂದ್ವಿ. ನಾವು ಹೋಗ್ತಿದ್ದಂಗೆ ರೂಮು ಕೂಡ ಸಿಕ್ತು ನಮಗೆ ಆರಾಮಾಗಿ. 1500 ರೂಪೀಸ್ ರೂಮ್ ನಮಗೆ.
ಸಿಕ್ತು. ಸಿಂಪಲಾಗಿ ಹೂ ಮಾಡ್ಕೊಂಡ್ವಿ ಅಷ್ಟೇ, ಬರೀ ಸ್ನಾನ ಮಾಡಿ ರೆಡಿ ಆಗೋದಕ್ಕೆ ಅಂತೇಳಿ. ಅದಾದ್ಮೇಲೆ ನೋಡಿ ಲೈನು ಅಷ್ಟೇ ತುಂಬ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದನೂ ಕೂಡ ಲೈನ್ ಇದೆ. ಸಿಸ್ಟಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ನೂಕೊಂಡು ಹೋಗಲಾಗಿಲ್ಲ. ಲೈನು ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಮೂವ್ ಆಗ್ತಿತ್ತು, ಎಲ್ಲೂ ಕೂಡ ನಿಂತ್ಕೊತಾನೆ ಇರಲಿಲ್ಲ, 5 ನಿಮಿಷ ಕೂಡ ನಿಂತ್ಕೊತಿರ್ಲಿಲ್ಲ. ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಆರ್ಚಿಂದನೇ ಲೈನ ಮಾಡಿದ್ದಾರೆ, 3 ಲೈನ್. ಅಲ್ಲಿಂದ ಒಳಗೆ ಬಂದು ಮಂಚಲಮ್ಮನ ದರ್ಶನ ಮಾಡಿ ಮಂಚಲಮ್ಮನ ದರ್ಶನ ಮಾಡಿ ಸ್ಟ್ರೈಟು ಮುಂದೆ ಹೋಗಿದ್ರೆ ಅಲ್ಲಿ ಮೇಲ್ಗಡೆ ಬರ್ತೀವಿ ನೋಡಿ. ಮೇಲ್ಗಡೆ ಒಳಗೆ ಬರಬೇಕು, ಒಳಗಡೆ ಒಂದು 5-6 ಲೈನ್ ಇದೆ. ಒಳಗಿಂದ ನೋಡಿ ಮೇಲ್ಗಡೆ ಈ ಥರ ಹಿಂಗೆ ಕಾಣಿಸ್ತಿದೆ ವ್ಯೂ. ಫುಲ್ಲು ಮಂತ್ರಾಲಯ ಮಠ ನೋಡಿ, ಫುಲ್ಲು ನೀಟಾಗಿ ಗ್ರ್ಯಾಂಡಾಗಿದೆ. ಜನನೂ ಇದ್ದರು ಹಂಗೇ. ಸೊ ಮೇಲಿಂದ ಹಿಂಗೆ ಕೆಳಗೆ ಬರಬೇಕು, ಇಳ್ಕೊಂಡು ಒಂಥರ ಸ್ಕೈ ವಾಕ್ ಥರ ಮಾಡಿದ್ದಾರೆ. ಹಿಂಗೆ ಕೆಳಗೆ ಬಂದರೆ ಹಿಂಗೆ ಒಳಗೆ ಹೋಗ್ಬೋದು ನಾವು ದರ್ಶನ ಮಾಡೋದಕ್ಕೆ. ನಿಜಕ್ಕೂ ಸಹ ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗೆ ಹೋಗಿ 5 ನಿಮಿಷಕ್ಕೆ ದರ್ಶನ ಕೊಟ್ಟರು ರಾಯರು. ನಮಗಂತೂ ಹಿಂಗೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು ನನಗಂತೂ ನಿಜ. ಹಿಂಗೆ ಪ್ಲ್ಯಾನ್ ಇಲ್ದಿರ ನಾವು ಬಂದ್ವಿ. ರಾಯರು ಎಲ್ಲ ನೋಡಿಕೊಂಡ್ರು, ಯಾವುದೇ ಥರ ನಮಗೆಲ್ಲೂ ಕಷ್ಟನೇ ಅನ್ನಿಸ್ಲಿಲ್ಲ. ಬೇಗನೆ ಬಂದ್ವಿ. 8 ಗಂಟೆಗೆ ನಾವು ದರ್ಶನಕ್ಕಂತ ನಿಂತ್ಕೊಂಡ್ವಿ. ಅಷ್ಟು ದೂರದಿಂದ ಕ್ಯೂ ಮುಂದೆ ಬರಬೇಕಿತ್ತಲ್ವ, ಸೊ ಅದು ದೂರ ಆಗ್ತಿತ್ತು. ಅಲ್ಲಿಂದ ಒಳಗೆ ಬಂದು 5 ನಿಮಿಷ ದರ್ಶನ ಕೊಟ್ಬಿಟ್ರು. 8 ಗಂಟೆಯಿಂದ 9:40 ನಾವು ದರ್ಶನ ಮಾಡಿಬಿಟ್ಟು, ಯಾವುದೇ ಥರ ಸ್ಪೆಷಲ್ ಎಂಟ್ರಿ ಏನೂ ಕೂಡ ನಾವು ತೊಗೊಂಡಿರಲಿಲ್ಲ. ತುಂಬಾ ಕೂಡ ಚೆನ್ನಾಗಿ ದರ್ಶನ ಆಯಿತು. ನಿಜ ಕಣ್ಣಲ್ಲಿ ನೀರೇ ಬಂತು ನನಗಂತೂ. ರಾಯರನ್ನ ನೋಡ್ತಿದ್ದಂಗೆ ಒಂಥರ, ರಾಯರನ್ನ ನಂಗೊಂಥರ ಎಮೋಷ್ನಲ್ಲು. ಇವತ್ತು ನಾನು ಏನೇ ಇದು ರಾಯರಿಗೋಸ್ಕರನೇ ಬದುಕ್ತಿರೋ, ರಾಯರೇ ನನ್ನ ನೋಡ್ತಿರೋದು, ಕಾಪಾಡ್ತಿರೋದು ಅಂತಲೇ ಹೇಳ್ಬೋದು. ರಾಯರ ಭಕ್ತರು ದಿನ ತುಂಬ ಜಾಸ್ತಿನೇ ಆಗ್ತಿದ್ದಾರೆ ಹೊರತು ಕಮ್ಮಿ ಅಂತೂ ಇಲ್ಲ. ನಾನು 4 ವರ್ಷದಿಂದ ರಾಯರನ್ನ ತುಂಬ ನಂಬ್ತಾಯಿದ್ದೀನಿ. ಅವ್ರನ್ನ ನಂಬಿದ್ರಿಂದ ನಂಬ್ತಿರೋದ್ರಿಂದ ಮುಂದೆ ನನ್ನ ಲೈಫಲ್ಲಿ ಒಳ್ಳೆಯದೇ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟೋದಾಗಿಲ್ಲ. ಎಲ್ಲರೂ ಅಷ್ಟೇ ರಾಯರನ್ನ ನಂಬಿ ಒಳ್ಳೇದಾಗೇ ಆಗುತ್ತೆ. ಎಲ್ಲರೂ ಹೇಳ್ಬೋದು, ನಾನು ರಾಯರನ್ನ ನಂಬ್ತೀನಿ, ಪೂಜೆ ಮಾಡ್ತೀನಿ, ನನಗೇನೂ ಆಗ್ತಾಯಿಲ್ಲ. ಆಗುತ್ತೆ. ರಾಯರು ಯಾವ ದಿನಕ್ಕೆ ಯಾವ ಕ್ಷಣಕ್ಕೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಖಂಡಿತವಾಗಿ ನೀವು ಮಾಡಿರೋ ಪೂಜೆ ಆಗಲಿ ಪುನಸ್ಕಾರ ಆಗಲಿ ಯಾವತ್ತೂ ಅದು ಇದಾಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ರಾಯರಿಗೆ ಒಂದು ಸಲ್ಲುತ್ತೆ ನಿಮಗೆ. ಸೊ ನಾವು ಕೂಡ ಒಳ್ಳೆ ದರ್ಶನ ಎಲ್ಲ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಅದಾದಮೇಲೆ ಇಲ್ಲಿ ರಾಯರಿಗೆ ಸೇವೆ ಕೂಡ ಮಾಡೋಣ ಅಂತ ಹುಳ್ಳಿಕಾಯಿ ತರಕಾರಿ ಎಲ್ಲರೂ ಸೇವೆ ಮಾಡ್ತಾಯಿದ್ರು. ಅಲ್ಲಿ ತುಂಬ ಜನ ಸೇವೆ ಮಾಡ್ತಿದ್ರು. ಹಾಗೆ ನಾವು ಕೂಡ ಬಂದಿಲ್ಲ, ಸ್ವಲ್ಪ ಹುಳ್ಳಿಕಾಯಿ ಗೋರಿಕಾಯಿ ಎಲ್ಲ ಇತ್ತು, ಸೇವೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಂಗೆ ತುಂಬ ಇಷ್ಟ ಆಗುತ್ತೆ ರಾಯರ ಮಠದಲ್ಲಿ ಬಂದು ಸೇವೆ ಮಾಡಬೇಕು. ಆಲ್ಮೋಸ್ಟ್ ಒಂದೊಂದ್ಸತಿ ಇಲ್ಲೇ ಇದ್ಬಿಡೋಣ ಅಪ್ಪ, ರಾಯರ ಸೇವೆ ಮಾಡಿಕೊಂಡು ನನ್ನ ಅಪ್ಪನ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ನನ್ನ ಅಪ್ಪಾಜಿನ ಡೈಲಿ ನೋಡ್ತಿರ್ಬೋದು, ಡೈಲಿ ಸೇವೆ ಮಾಡ್ತಿರ್ಬೋದು ಅಂತ ಇಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ಸೊ ಹಂಗೆ ಇಲ್ಲೆಲ್ಲ ಎಷ್ಟೊಂದು ಜನ ಸೇವೆನ ಮಾಡ್ತಾಯಿದ್ರು. ನಮ್ಮ ವಾಲಂಟಿಯರಿಗೆ ನಾವೇ ಬಂದು ಸೇವೆ ಮಾಡ್ಬೋದು. ಅಲ್ಲಿ ಯಾರೂ ನಮ್ಮನ್ನು ಕರೀಲಿಲ್ಲ. ನಾವೇ ಕೂಡ ವಾಲಂಟಿಯರಿಗೆ ಇಲ್ಲಿ ಬಂದು ಸೇವೆನ ಮಾಡ್ಬೋದು. ನೋಡಿ, ಕೆಲವ್ರು ಬೆಂಡೆಕಾಯಿ ಹಚ್ತಾ ಇದ್ದಾರೆ, ಕೆಲವ್ರು ಬೆಂಡೆಕಾಯಿ ಮುಂದೆಗಡೆ ತೊಟ್ಟು ಅದೆಲ್ಲ ಕಟ್ ಮಾಡ್ತಿದ್ದಾರೆ, ಗೋರಿಕಾಯಿ ಬಿಡಿಸ್ತಾ ಇದ್ದಾರೆ, ಹುಳ್ಳಿಕಾಯಿ ಬಿಡಿಸ್ತಾ ಇದ್ದಾರೆ. ಸೊ ಎಲ್ಲ ಅದು ಇದು ಕೆಲಸಗಳನ್ನ ಮಾಡ್ತಾಯಿದ್ವಿ. ಒಂಥರ ಖುಷಿಯಾಗುತ್ತೆ ಈ ಒಂದು ಜಾಗಕ್ಕೆ ಬಂದರೆ. ನನಗಂತೂ ರಾಯರ ಮಠ ಅಂದರೆ ಸಾಕು, ಒಂಥರ ಎಂಟ್ರಿ ಆಗ್ತಿದ್ದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಏನಂತ ಗೊತ್ತಿಲ್ಲ. ಸಡನ್ನಾಗಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ತುಂಬಾ ಜನ ಇದ್ದರು. ಅದಾದಮೇಲೆ ನಾವು ಅಲ್ಲಿ ಆ ತರಕಾರಿ ಸೇವೆ ಅಲ್ಲಿ ಮಾಡಾದ್ಮೇಲೆ ಇಲ್ಲಿ ಬಂದು ಪರಿಮಳ ಪ್ರಸಾದ ಪ್ಯಾಕಿಂಗ್ ಮಾಡೋ ಸೇವೆನ ಕೂಡ ಮಾಡಿದ್ವಿ. ಸೊ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಪ್ರಸಾದಕ್ಕೆ ಬಂದ್ವಿ. ನಾವು ಬೆಳಗ್ಗೆಯಿಂದ ಏನೂ ಕೂಡ ತಿಂದಿಲ್ಲ. ನಾನು ಸೇವೆ ಮಾಡಬೇಕಾದಾಗ ಏನೂ ಕೂಡ ತಿನ್ನೋದಿಲ್ಲ. ಸೊ ಎಲ್ಲ ಸೇವೆ ಎಲ್ಲ ಮಾಡಾದ್ಮೇಲೆ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದಲ್ಲೂ ಅಷ್ಟು ಕ್ಯೂ ಇರಲಿಲ್ಲ, ಬೇಗ ಲೈನ್ ಮುಂದೆ ಆಗ್ತಿತ್ತು. ಎಲ್ಲೂ ಕೂಡ ನಾವು ನಿಂತ್ಕೊಳ್ಳಲಿಲ್ಲ ಗಂಟೆಗಟ್ಟಲೆ, ಲೈನು ಮುಂದೆ ಮೂವ್ ಆಗ್ತಾನೇ ಇತ್ತು. ಸೊ ನೀಟಾಗಿ ದರ್ಶನ ಕೂಡ ಆಯಿತು ರಾಯರದು. ಅಪ್ಪ ಏನು ಹೇಳಬೇಕು ರಾಯರ ಬಗ್ಗೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ, ಪ್ರಸಾದನೂ ಅಷ್ಟೇ, ಬೂಂದಿ ಪಾಯಸ, ಮೊಸರನ್ನ ಮತ್ತು ಅನ್ನ ಸಾಂಬಾರು, ಮತ್ತು ಹಂಗೆ ಸ್ವಲ್ಪ ಹೊತ್ತು ಅನ್ನದಾನ, ಅನ್ನ ಸಂತರ್ಪ, ಇದು ಅನ್ನ ಬಡಿಸೋ ಅಂಥ ಸೇವೆ ಕೂಡ ಮಾಡಿದ್ವಿ. ಅಲ್ಲಿ ನೀವು ಯಾರೇ ಬಂದು ಏನು ಸೇವೆ ಬೇಕಾದರೂ ಮಾಡ್ಬೋದು, ಇದೇ ಅದು ಅಂತೇನಿಲ್ಲ. ನಿಮ್ಮ ಪಾಲಿಗೆ ಏನೇನು ಬರುತ್ತೆ ಆ ಸೇವೆ ಮಾಡ್ಬೋದು. ನನಗೆ ರಾಯರು ನನ್ನ ಕೈಯಿಂದ ಏನೇನು ಮಾಡಿಸ್ಕೋಬೇಕಾದ ಸೇವೆನೆಲ್ಲ ಮಾಡಿಸ್ಕೊಂಡ್ರು. ಇದನ್ನು ಮಾಡಿದ್ವಿ, ಅನ್ನ ಬಡಿಸೋ ಅಂಥದ್ದು. ಅದಾದಮೇಲೆ ತರಕಾರಿ ಬಿಡಿಸೋ ಸೇವೆ ಮಾಡಿದ್ವಿ. ಅದಾದಮೇಲೆ ಪ್ರಸಾದ ಸೇವೆ ಮಾಡಿದ್ವಿ. ಅದಾದಮೇಲೆ ಎಲೆನ ತೊಗೊಂಬಂದು ಕೊಟ್ಟರು ಊಟ ಬಡಿಸೋ ಜಾಗದಲ್ಲಿ. ಸೊ ಅದನ್ನು ಒಂದು 2-3 ರೋಲ್ ಎತ್ತಾಕಿದ್ವಿ. ನಮ್ಮ ಕೈಲಿ ರಾಯರು ಏನೇನು ಸೇವೆ ಎಲ್ಲ ಸೇವೆ ಮಾಡಿಸ್ಕೊಂಡು ಕೊನೆಗೆ ದರ್ಶನ ಎಲ್ಲ ಮುಗೀತು. ಅವತ್ತು ಮಧ್ಯಾಹ್ನಕ್ಕೆ 2 ಗಂಟೆಗೆ ಟಿಕೆಟ್ ಬುಕ್ ಮಾಡಿದ್ವಿ. ಟಿಕೆಟ್ ಬುಕ್ ಮಾಡ್ಕೊಂಡು ಮನೆಗೆ ಕೂಡ ಬಂದ್ವಿ. ಇಲ್ಲಿ ವ್ಲಾಗ್ನ ಎಂಡ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್.